ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನು ಬಳಸ್ಕೊಂಡು ಈ ರೀತಿ ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ನೀವು ಔಟರ್ ಲುಕ್ ನೋಡೋದಾದರೆ ನೋಡಿ, ಹೊರಭಾಗದಲ್ಲಿ ಸೆಂಟ್ರಲ್ಲಿ ಈ ರೀತಿ ಬರುತ್ತೆ. ಸೊ ನೀವು ಬೇಕಾದರೆ ಇಲ್ಲಿಗೆ ಸ್ಟಿಚ್ ಮಾಡ್ಕೋಬೋದು. ನನಗೆ ಈ ರೀತಿ ಬೇಡ ಅನ್ನೋರು ಈ ಕಡೆ ಮತ್ತು ಈ ಕಡೆ ಸ್ಟಿಚ್ ಮಾಡ್ಕೊಂಡು ನಿಮ್ಗೆ ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನಾನು ಇಲ್ಲಿ ಯಾವುದೇ ರೀತಿ ಸ್ಟಿಚ್ ಮಾಡಿಲ್ಲ. ನೋಡಿ, ಹೀಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಹೀಗೆ ಬಿಟ್ಟಿದ್ದೀನಿ. ಸೊ ನೋಡಿ, ಈ ರೀತಿ ಮಿನಿ ಬ್ಯಾಗ್ನ ಹಾಕ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಗಿಫ್ಟಾಗಿ ಕೊಟ್ಟರೆ ತುಂಬ ಕ್ಯೂಟಾಗಿರುತ್ತೆ. ಮತ್ತು ರಿಟರ್ನ್ ಗಿಫ್ಟಿಗೆ ಕೂಡ ಯೂಸ್ ಮಾಡ್ಬೋದು. ರಿಟರ್ನ್ ಗಿಫ್ಟಿಗೆ ಕೊಟ್ಟರು ಚೆನ್ನಾಗಿ ಕಾಣುತ್ತೆ. ನೋಡಿ, ಇದರೊಳಗಡೆ ಏನಾದರೂ ಫಿಲ್ ಮಾಡಿಬಿಟ್ಟು, ಈಗ ಮಕ್ಳು ಬರ್ತ್ಡೇಗೆ ನಾವು ಚಾಕ್ಲೇಟ್ಸ್ನ ಫಿಲ್ ಮಾಡಿಬಿಟ್ಟು ಬ್ಯಾಗ್ ಸಮೇತ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಇನ್ ಕೇಸ್ ನಿಮ್ಗೆ ಏನಾದರೂ ಸೆಂಟ್ರಲ್ಲಿ ಪ್ಲೇನ್ ಕಾಣಿಸ್ತಾ ಇದೆ ಅಂದರೆ ನೀವು ಸೆಂಟ್ರಲ್ಲಿ ಒಂದು ಬೀಡ್ಸ್ನ ಹಾಕ್ಕೋಬೋದು. ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಒಂದೊಂದು ಬೀಡ್ಸ್ನ ಸ್ಟಿಚ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ನೋಡಿ, ಹ್ಯಾಂಡಲ್ನ ನಾನು ಈ ರೀತಿ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಸೊ ಮಕ್ಕಳಿಗೆ ನಾವು ಗಿಫ್ಟಾಗಿ ಕೊಡ್ಬೋದು. ಮಕ್ಕಳಿಗೆ ಗಿಫ್ಟ್ ಕೊಟ್ಟರೆ ನಾವೇ ಹಾಕಿದ್ದು ಅನ್ನೋ ಖುಷಿ ನಮಗೂ ಇರುತ್ತೆ, ಅವ್ರಿಗೂ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ರಿಟರ್ನ್ ಗಿಫ್ಟಾಗಿ ಕೂಡ ನೀವು ಇದನ್ನು ಕೊಡ್ಬೋದು. ಸೊ ಇವಾಗ ಈ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ನೋಡೋದಾದರೆ ನಾನಿಲ್ಲಿ ಮಿಲ್ಕ್ ವೈಟ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಡಾರ್ಕ್ ಆರೆಂಜ್ ಕಲರು ಉಲ್ಲನ್ನು ತೊಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ಇವತ್ತು ನಾನು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸೂಜಿ ತೊಗೊಂಡಿದ್ದೀನಿ, 2.5 mm ಕ್ರೋಶಾ ತೊಗೊಂಡಿದ್ದೀನಿ, ಟ್ರಿಮ್ಮರ್ ಅಥವಾ ಸಿಸರ್ ಬೇಕು. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಬ್ಯಾಗ್ನ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ನೋಡಿ, ಫಸ್ಟ್ ನಾನಿಲ್ಲಿ ಮಿಲ್ಕ್ ವೈಟ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ತೊಗೊಂಡು ನಾನಿಲ್ಲಿ ಒಂದು ಮ್ಯಾಜಿಕ್ ಸರ್ಕಲ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಹೀಗೆ ಮ್ಯಾಜಿಕ್ ಸರ್ಕಲ್ ಹಾಕ್ಕೊಂಡು ನೋಡಿ 3 ಚೈನ್ ಹಾಕ್ಕೋಬೇಕು. ನಾವು ಆಲ್ರೆಡಿ ಇಲ್ಲಿ ಒಂದು ಹಾಕ್ಕೊಂಡಿದ್ದೀವಲ್ವ, 2 3 ಚೈನ್ ಹಾಕ್ಕೊಂಡು ಈ ಮ್ಯಾಜಿಕ್ ಸರ್ಕಲ್ ಒಳಗಡೆ ನಾನು 15 ಡಬಲ್ ಕ್ರೋಶೇನ ಹಾಕ್ಕೋತಾ ಇದ್ದೀನಿ. 1 2 3 4 5 6 7 8 9 10 11 12 13 14 15. ನೋಡಿ, 15 ಡಬಲ್ ಕ್ರೋಶಿನ ನಾನು ಮ್ಯಾಜಿಕ್ ಸರ್ಕಲ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಚಿಕ್ಕದಾಗಿ ಉಲ್ಲನ್ ಇದೆಯಲ್ಲ, ಇದನ್ನ ಇಟ್ಕೊಂಡು ನಾವು ಟೈಟಾಗಿ ಹೇಳ್ಕೊಂಡ್ರೆ ಈ ಹೋಲ್ ಇದೆಯಲ್ಲ, ಈ ಹೋಲು ನಮಗೆ ಕ್ಲೋಸ್ ಆಗುತ್ತೆ. ನಿಮ್ಗೆ ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟಾಗಿ ಹೇಳ್ಕೋಬೇಕು. ನೋಡಿ, ಇವಾಗ ನಮಗೆ ಮಧ್ಯದಲ್ಲಿರೋ ಹೋಲು ಕ್ಲೋಸ್ ಆಯಿತು. ಇವಾಗ ನೋಡಿ, ನಾನಿಲ್ಲಿ ಚೈನ್ ಹಾಕ್ಕೊಂಡಿದ್ನಲ್ಲ, 3ನೇ ಚೈನಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡನ್ನ ಫಿನಿಷ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ. ಇವಾಗ ಸೆಕೆಂಡ್ ರೌಂಡ್ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ, ಸೆಕೆಂಡ್ ರೌಂಡ್ ಹಾಕೋದಕ್ಕೆ ನಾನಿಲ್ಲಿ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾನು ಸೆಕೆಂಡ್ ರೌಂಡನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, 3 ಚೈನ್ ಹಾಕ್ಕೊಂಡು ಅದೇ ಲೂಪ್ ಒಳಗಡೆ ನಾವು ಒಂದು ಡಬಲ್ ಕ್ರೋಶೇನ ಹಾಕೋಬೇಕು. ನೋಡಿ, ಹೀಗೆ. ಈಗ ಪ್ರತಿಯೊಂದು ಲೂಪಿಗೂ ನಾವು 2 ಡಬಲ್ ಕ್ರೋಶೇನ ಹಾಕೋಬೇಕಾಗತ್ತೆ. ಈ ರೌಂಡಲ್ಲಿ ನಾವು ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ರೌಂಡ್ ನಮಗೆ ದೊಡ್ಡದಾಗಿ ಬರಬೇಕಲ್ವ, ಹಾಗಾಗಿ ನಾವು ಒಂದೊಂದು ಲೂಪಿಗೂ 2 ಡಬಲ್ ಕ್ರೋಶೇನ ಹಾಕೋಬೇಕು. ನೋಡಿ, ಹೀಗೆ. ಈಗ ಪ್ರತಿಯೊಂದು ಲೂಪಿಗೂ ನಾವು 2 ಡಬಲ್ ಕ್ರೋಶೇನ ಹಾಕೋಬೇಕಾಗತ್ತೆ. ಈ ರೌಂಡಲ್ಲಿ ನಾವು ಇನ್ಕ್ರೀಸ್ನ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ರೌಂಡ್ ನಮಗೆ ದೊಡ್ಡದಾಗಿ ಬರಬೇಕಲ್ವ, ಹಾಗಾಗಿ ನಾವು ಒಂದೊಂದು ಲೂಪಿಗೂ 2 ಡಬಲ್ ಕ್ರೋಶೇನ ಹಾಕೋಬೇಕು.
ಸೆಕೆಂಡ್ ರೌಂಡಲ್ಲಿ ಮಾತ್ರ. ಕ್ರೋಶ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಬರೋದಿಲ್ಲ ಅವ್ರಿಗೆ ನಾನು ಬೇಸಿಕ್ ನಾಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅದನ್ನು ನೋಡಿಬಿಟ್ಟು ಕೂಡ ಹಾಕ್ಕೋಬೋದು. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋಂಥವ್ರು ನೀವು ಅದರಲ್ಲಿ ನೋಡಿಬಿಟ್ಟು ಹಾಕ್ಕೋಬೋದು. ಸೆಕೆಂಡ್ ರೌಂಡಲ್ಲಿ ನಮಗೆ 30 ಡಬಲ್ ಕ್ರೋಶೆ ಬರಬೇಕು ಕೌಂಟ್ ಮಾಡಿದಾಗ. ಇವಾಗ ನೋಡಿ ಇಲ್ಲಿವರೆಗೂ ನಾನು ರೌಂಡ್ ಎಂಡ್ವರೆಗೂ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದಲ್ಲ, 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇವಾಗ ಥರ್ಡ್ ರೌಂಡ್ ಯಾವ ರೀತಿ ಹಾಕೋದಂತ ನೋಡೋಣ. ಥರ್ಡ್ ರೌಂಡಲ್ಲಿ ನಾನು ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಥರ್ಡ್ ರೌಂಡಿಗೆ ನಾನು ಇಲ್ಲಿ ಆರೆಂಜ್ ಕಲರ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ಆರೆಂಜ್ ಕಲರ್ನ ಒಂದು ಸ್ಕಿಪ್ ನಾಟ್ ಹಾಕ್ಕೊಂಡು ನೋಡಿ ಇಲ್ಲಿಗೆ ನಾನು ಆರೆಂಜ್ ಕಲರು ಹುಲ್ಲನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಈಗ ನೋಡಿ ಪ್ರತಿಯೊಂದು ಲೂಪಿಗೂ ನಾವಿಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಇವಾಗ ನೋಡಿ ಈ ಮಿಲ್ಕ್ ವೈಟ್ ಕಲರ್ ಹುಲ್ಲನ್ ಇದೆಯಲ್ಲ, ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದೇ ರೀತಿ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ನಾನು ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ರೌಂಡ್ ಎಂಡ್ವರೆಗೂ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇವಾಗ 4ನೇ ರೌಂಡ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಫಸ್ಟ್ ನಾನಿಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಅದ್ರ ಪಕ್ಕದ ಲೂಪಿಗೆ ನಾನಿಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಇಲ್ಲಿ ಮತ್ತೆ 2 ಚೈನ್ ಹಾಕ್ಕೊಂಡು ನೋಡಿ ಹೀಗೆ ಸ್ವಲ್ಪ ಲೂಸ್ ಮಾಡಿಕೊಂಡು ಇಲ್ಲಿಂದ ನಾವಿಲ್ಲಿ ಡಬಲ್ ಕ್ರೋಶ್ ಹಾಕ್ಕೊಂಡಿದ್ವಲ್ವ, ಇದ್ರ ಒಳಭಾಗಕ್ಕೆ ನೋಡಿ ಈ ರೀತಿ ತೊಗೋಬೇಕು. ಪಫ್ ಹಾಕೋತೀವಲ್ವ ಆ ರೀತಿ ನಾವು 8 ಲೂಪ್ಸ್ನ ತೊಗೋಬೇಕಾಗತ್ತೆ. 8 ಸಾರಿ ನಾವು ಕ್ರೋಶದಿಂದ ಹುಲ್ಲನ್ನು ತೊಗೋಬೇಕಾಗತ್ತೆ. 2 3 4 5 6 7 ನೋಡಿ 8 ಸಾರಿ ತಗೊಂಡು ನೋಡಿ ಅದ್ರ ಪಕ್ಕದಲ್ಲಿದೆಯಲ್ಲ ಲೂಪು, ಈ ಲೂಪಿಗೆ ಹೀಗೆ ತಗೋಬೇಕು. ಇವಾಗ 2 ಲೂಪನ್ನ ಒಂದೊಂದು ಸತಿ ನಾವು ಕ್ರೋಶ ಒಳಭಾಗಕ್ಕೆ ಎತ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇದು ಬಿಟ್ಟು 2 ಲೂಪು ನೋಡಿ ಇಲ್ಲಿ ಬಂದಿದೆಯಲ್ಲ, ಈ ಲೂಪ್ ಬಿಟ್ಟು ಇದರಲ್ಲಿ 2 ಲೂಪ್ ತಗೋಬೇಕು. ನೋಡಿ ಹೀಗೆ.
ನೋಡಿ ಹೀಗೆ ತೊಗೋಬೇಕು. ನೋಡಿ ಇದಾದಮೇಲೆ ಇಲ್ಲಿ ನಾನು 2 ಚೈನ್ ಹಾಕ್ಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿದೆಯಲ್ಲ ಈ ಲೂಪಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತೀನಿ. ನೋಡಿ ನೋಡಿ ಹೀಗೆ ನೋಡಿ ಹೀಗೆ. ಇವಾಗ ನೋಡಿ ಇಲ್ಲಿವರೆಗೂ ಹಾಕ್ಕೊಂಡ್ಮೇಲೆ ಇಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕದ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋಬೇಕು. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ ಇಲ್ಲಿ ನಾನು 4 ಚೈನ್ನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ 4 ಚೈನ್ ಹಾಕ್ಕೊಂಡು ನೋಡಿ ಹೀಗೆ ಇಟ್ಕೊಂಡು ಇಲ್ಲಿಂದ ಕೌಂಟ್ ಮಾಡ್ಕೋಬೇಕು. 1 2 3 4 ಈ 4ನೇ ಲೂಪಿಗೆ ನಾವು ಇದನ್ನು ಜಾಯಿನ್ ಮಾಡಿಕೊಂಡು ನೋಡಿ 2 ಚೈನ್ ಹಾಕೋಬೇಕು. ನೋಡಿ ಹೀಗೆ ಸ್ವಲ್ಪ ಲೂಸ್ ಮಾಡಿಕೊಂಡು ಇಲ್ಲಿಂದ ಈ 4 ಚೈನ್ ಹಾಕ್ಕೊಂಡಿದ್ವಲ್ವಾ ಈ ಗ್ಯಾಪಿಗೆ ನಾವು 8 ಸಾರಿ ಕ್ರೋಶದಿಂದ ಹುಲ್ಲನ್ನು ಎಳ್ಕೋಬೇಕು. ನೋಡಿ 2 3 4 5 6 7 8 ನೋಡಿ 8 ಸಾರಿ ಎಳ್ಕೊಂಡ್ಮೇಲೆ ಇಲ್ಲಿದೆಯಲ್ಲ ಈ ಪಕ್ಕದಲ್ಲಿರೋ ಲೂಪಿಗೆ ನಾವು ನೋಡಿ ಎರಡೆರಡೆ ಲೂಪ್ನ ನಾವು ತಗೋಬೇಕಾಗತ್ತೆ ಒಂದೊಂದು ಸಾರಿಗೆ. ನೋಡಿ ಹೀಗೆ. ಇವಾಗ ಮತ್ತೆ ಇಲ್ಲಿ ನಾನು 2 ಚೈನ್ ಹಾಕ್ಕೊಂಡು ನೋಡಿ ಈ ಲೂಪಿಗೆ ನಾವು ಸ್ಲಿಪ್ ಸ್ಟಿಚ್ನ ಹಾಕೋಬೇಕು. ನೋಡಿ ಹೀಗೆ. ಇವಾಗ ಇದ್ರ ಪಕ್ಕದ ಲೂಪಿಗೆ ನಾವಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಈಗ ಮತ್ತೆ ಇಲ್ಲಿಂದ ನಾನು 4 ಚೈನ್ನ ಹಾಕೋತಾ ಇದ್ದೀನಿ. ನೋಡಿ 1 2 3 4 ಇಲ್ಲಿಗೆ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ ಇಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಲೂಸ್ ಬಿಟ್ಬಿಟ್ಟು ನೋಡಿ ಇಲ್ಲಿಗೆ 8 ಸಾರಿ ನಾನು ಕ್ರೋಶದಿಂದ ಹುಲ್ಲನ್ನು ತಗೋತಾ ಇದ್ದೀನಿ. 4 5 6 7 8 ಈಗ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ಜಾಯಿನ್ ಮಾಡಿಕೊಂಡು 2 ಲೂಪನ್ನ ಮಾತ್ರ ತಗೋಬೇಕು. ನೋಡಿ ಹೀಗೆ. ಈಗ ಇಲ್ಲಿ 2 ಚೈನ್ ಹಾಕ್ಕೊಂಡು ಇಲ್ಲಿದೆಯಲ್ಲ ಈ ಲೂಪಿಗೆ ನಾನಿಲ್ಲಿ ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ ಇವಾಗ ಈ ರೀತಿ ಬಂದಿದೆ. ಇಲ್ಲಿ ಮತ್ತೆ ನಾನು 4 ಚೈನ್ ಹಾಕೋತೀನಿ. ನೋಡಿ 1 2 3 4 ನೋಡಿ ಹೀಗೆ ಸೇಮ್ ಇದೇ ರೀತಿ ಇವಾಗ ನಾನು ಇಲ್ಲಿ ಏನು ತೋರಿಸ್ಕೊಟ್ಟೆ ಇದೇ ರೀತಿ 10 ಪೆಟಲ್ಸ್ ಬರಬೇಕು. ಈ ರೀತಿ
ಈ ರೀತಿ 10 ಬರಬೇಕು ನೋಡಿ. 1 2 3 ಇನ್ನು 7 ಬರಬೇಕು. ಟೋಟಲಾಗಿ 10 ಪೆಟಲ್ಸ್ ಬರಬೇಕು. ಸೇಮ್ ಇದೇ ರೀತಿ ಹಾಕ್ಕೋಬೇಕು. ಇವಾಗ ನಾನು ಇದನ್ನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನಿಲ್ಲಿ 10 ಪೆಟಲ್ಸ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ. 1 2 3 4 5 6 7 8 9 10 ಪೆಟಲ್ಸ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿಂದ ನಾವು ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು ನೋಡಿ. ಮೇಲ್ಭಾಗಕ್ಕಲ್ಲ, ಈ ಲೂಪಿಗೆ ನಾವು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಬರಬೇಕು ನೋಡಿ. ಇಲ್ಲಿಗೆ ನೋಡಿ. ನೋಡಿ ಹೀಗೆ ನೋಡಿ, ಇಲ್ಲಿಗೆ ಹಾಕ್ಕೋಬೇಕು. ನೋಡಿ ಈ ರೀತಿ, ಇದೇ ರೀತಿ ರೌಂಡ್ ಪೂರ್ತಿಯಾಗಿ ಹಾಕ್ಕೋಬೇಕು. ಇವಾಗ ಇಲ್ಲಿಂದ ನಾನು ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಇದನ್ನು ಒಂದು ರೌಂಡ್ ಪೂರ್ತಿಯಾಗಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸ್ವಲ್ಪ ಲೆಂತಲ್ಲಿ ಹುಲ್ಲನ್ನು ಬಿಟ್ಬಿಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದನ್ನು ಮೇಲ್ಭಾಗಕ್ಕೆ ಎಳ್ಕೋಬೇಕು. ಮೇಲ್ಭಾಗಕ್ಕೆ ಎಳ್ಕೊಂಡು ನೋಡಿ ಸೂಜಿ ತೊಗೊಂಡು ಇದನ್ನು ಪೋಣಿಸ್ಕೋಬೇಕು ನೋಡಿ. ಹೀಗೆ ಇದನ್ನು ಇಲ್ಲಿಗೆ ನಾವು ಹಿಂಭಾಗಕ್ಕೆ ತಗೋಬೇಕು ನೋಡಿ. ಹೀಗೆ ನಮಗೆ ಇದು ಒಂದು ರೌಂಡ್ ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಹಿಂಭಾಗಕ್ಕೆ ತೊಗೊಂಡು ಇಲ್ಲಿಗೆ ಒಂದು ನಾಟ್ ಹಾಕ್ಕೊಂಡು ನಾವು ಇದನ್ನು ಈ ಹುಲ್ಲನ್ನು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕು ನೋಡಿ. ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ನಮಗೆ ಈ ಪೀಸ್ ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ರೌಂಡ್ನ ಯಾವ ರೀತಿ ಹಾಕೊಳ್ಳೋದಂತ ನೋಡೋಣ. ಇವಾಗ ನೋಡಿ ನೆಕ್ಸ್ಟ್ ರೌಂಡಿಗೆ ನಾನಿಲ್ಲಿ ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ ನೋಡಿ. ಮಿಲ್ಕ್ ವೈಟ್ ಕಲರ್ ಹುಲ್ಲನ್ನು ತೊಗೊಂಡು ಒಂದು ಸ್ಕಿಪ್ ನಾಟ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿದೆಯಲ್ವಾ ನೋಡಿ, ಈ ಲೂಪ್ ಇದೆಯಲ್ವಾ, ಹಿಂಭಾಗದಿಂದ ಕ್ರೋಶನ ಈ ಲೂಪಿಗೆ ತಗೋಬೇಕು ನೋಡಿ. ಹೀಗೆ ತಗೊಂಡು ಇಲ್ಲಿ ಒಳಭಾಗಕ್ಕೆ ಈ ರೀತಿ ತಗೊಂಡು ಇದನ್ನು ನಾವು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು ನೋಡಿ. 3 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ ಅದೇ ಲೂಪಿಗೆ ಒಂದು ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ ನೋಡಿ. ಹೀಗೆ ಇವಾಗ ಮತ್ತೆ ನೋಡಿ ಇದ್ರ ಪಕ್ಕದ ಲೂಪ್ ಇದೆಯಲ್ವಾ, ನೋಡಿ ಇಲ್ಲಿಂದ ಕೆಳಭಾಗಕ್ಕೆ ಹೀಗೆ ತಗೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆನ ಹಾಕೋಬೇಕು. 2 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕೋಬೇಕು ನೋಡಿ. ಹೀಗೆ ಇವಾಗ ಮತ್ತೆ ನೋಡಿ ಅದ್ರ ಪಕ್ಕದ ಲೂಪು ನೋಡಿ. ಹೀಗೆ ಇಲ್ಲಿಂದ ಇಲ್ಲಿಗೆ ಸೊ ಇದೇ ರೀತಿ ಒಂದೊಂದು ಲೂಪ್ ಒಳಗಡೆನೂ ಡಬಲ್ ಕ್ರೋಶೆನ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಫ್ರಂಟಲ್ಲಿ ಈ ರೀತಿ ಬರುತ್ತೆ. ಇವಾಗ ನೋಡಿ ಇದ್ರ ಪಕ್ಕದಲ್ಲಿರೋ ಲೂಪಿಗೆ
ಹೀಗೆ ತಗೋಬೇಕು. ಇವಾಗ ನೋಡಿ ಈ ಎಕ್ಸ್ಟ್ರಾ ಉಲ್ಲನ್ ಇದೆಯಲ್ಲ, ಇದನ್ನು ನಾವು ಕಟ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ನಾನು ಇಲ್ಲಿ ತೋರಿಸ್ಕೊಟ್ಟನಲ್ಲ, ಇದೇ ರೀತಿ ನಾವು ನೋಡಿ ಇಲ್ಲಿವರೆಗೂ ನಾವು ಇದೇ ರೀತಿನೇ ಹಾಕ್ಕೋಬೇಕು. ಇವಾಗ ಇದನ್ನು ಇಲ್ಲಿವರೆಗೂ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇಲ್ಲಿಂದ ಇಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕ್ಕೊಂಡು ನೋಡಿ ಹೀಗೆ ತಿರುಗಿಸ್ಕೊಂಡು ಪ್ರತಿಯೊಂದು ಲೂಪಿಗೂ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ಒಂದೊಂದೇ ಡಬಲ್ ಕ್ರೋಶೆ, ಒಂದು ಲೂಪಿಗೆ ಒಂದೇ ಡಬಲ್ ಕ್ರೋಶೆನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಇದನ್ನು ನಾನು ಇಲ್ಲೇನು ಹಾಕ್ಕೊಂಡೆ, ಇದನ್ನು ಪೂರ್ತಿ ಒಂದೊಂದೇ ಸಿಂಗಲ್ಲಾಗಿ ಡಬಲ್ ಕ್ರೋಶೆನ ನಾನು ಹಾಕ್ಕೊಂಡು ಇಲ್ಲಿವರೆಗೂ ತೊಗೊಂಡು ಬರ್ತೀನಿ. ನೋಡಿ ಇವಾಗ ಇದು ಲಾಸ್ಟ್ ಲೂಪು. ನೋಡಿ ಇವಾಗ ನಾನು ಇಲ್ಲಿ ಒಂದು ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ನಾನು ಒಂದು ಚೈನ್ ಹಾಕ್ಕೊಂಡು ಒಂದಿಷ್ಟುದ ಉಲ್ಲನ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಸೂಜಿ ತೊಗೊಂಡು ಇದನ್ನು ಒಳಭಾಗಕ್ಕೆ ತೋರಿಸ್ತೀನಿ. ಇವಾಗ ನೋಡಿ ಇದು ಫಿನಿಶ್ ಆಗಿದೆ. ನೋಡಿ ನಾನಿಲ್ಲಿ ಹುಲ್ಲನ್ನು ಕಟ್ ಮಾಡಿಕೊಂಡು ಸೂಜಿ ತೊಗೊಂಡು ಒಳಭಾಗಕ್ಕೆ ತೂರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಸೊ ಇದನ್ನು ನಾನು ಏನು ತೋರಿಸ್ಕೊಟ್ಟೆ, ಇದೇ ರೀತಿ ನಾವು ಇನ್ನೂ ಒಂದು ಪೀಸ್ನ ಹಾಕ್ಕೋಬೇಕು. ಇನ್ನೂ ಒಂದು ಪೀಸ್ ಹಾಕ್ಕೊಂಡು ಇಲ್ಲಿ ನಾವು ಕಟ್ ಮಾಡ್ಕೋಬಾರ್ದು, ಸೇಮ್ ಇದೇ ಅಳತೆಯಲ್ಲೇ ಬರಬೇಕು ಆ ಪೀಸ್ ಕೂಡ. ಸೊ ಇವಾಗ ನಾನು ಇದೇ ರೀತಿ ಇನ್ನೂ ಒಂದು ಪೀಸ್ನ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ನಾನಿವಾಗ ಇನ್ನೊಂದು ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಸೊ ಇವಾಗ ನೋಡಿ ಇದು ಹೀಗೆ ಇಟ್ಕೊಂಡಾಗ ನಮಗೆ ಒಂದೇ ಅಳತೆಯಲ್ಲಿ ಒಂದೇ ಲೆವೆಲಲ್ಲಿ ಬರಬೇಕು ಈ ಪೀಸು. ನೋಡಿ ಹೀಗೆ ಬಂದಿದೆ, ಒಂದೇ ಲೆವೆಲಲ್ಲಿ ಬಂದಿದೆ. ಸೊ ಇವಾಗ ಇದನ್ನು ನಾವಿಲ್ಲಿ ಕಟ್ ಮಾಡ್ಕೋಬಾರ್ದು. ಈ ಹುಲ್ಲನ್ನು ಫಸ್ಟ್ ಪೀಸಲ್ಲಿ ಮಾತ್ರ ನಾವು ಕಟ್ ಮಾಡಿ ಜಾಯಿನ್ ಮಾಡ್ಕೋಬೇಕು, ಸೆಕೆಂಡ್ ಪೀಸಲ್ಲಿ ನಾವು ಕಟ್ ಮಾಡ್ಕೋಬಾರ್ದು. ನೋಡಿ ಹೀಗಿದೆಯಲ್ವಾ, ಇದನ್ನು ಹೀಗಿಟ್ಕೋಬೇಕು. ಇಟ್ಕೊಂಡು ನೋಡಿ ಈ ತುದಿ ಇದೆಯಲ್ಲ, ಈ ತುದಿಗೆ ನಾವು ಇದನ್ನು ಹೀಗೆ ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿಂದ ನಾವು ಉಲ್ಟಾ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬರಬೇಕು. ನೋಡಿ ಹೀಗೆ. ರಿವರ್ಸ್ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಸೊ ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ಇವಾಗ ಇದನ್ನು ನಾನೇನು ಉಲ್ಟಾ ಸಿಂಗಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಲ್ವ, ಇದೇ ರೀತಿ ನೋಡಿ ಇಲ್ಲಿವರೆಗೂ ನಾನು ಹಾಕ್ಕೋತೀನಿ. ಇವಾಗ ಈ ಎಡ್ಜವರೆಗೂ ಹಾಕ್ಕೊಂಡು ನೆಕ್ಸ್ಟು ನಾವು ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ ನಾನು ಇಲ್ಲಿವರೆಗೂ ರಿವರ್ಸ್ ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ನೋಡಿ ಫುಲ್ಲು ಜಾಯಿಂಟ್ ಆಗಿದೆ, ನಮಗೆ ಈ ರೀತಿ ಬಂದಿದೆ. ನೋಡಿ ಒಳಭಾಗದಲ್ಲಿ ಈ ರೀತಿ ಇದೆ. ಸೊ ಇವಾಗ ಇಲ್ಲಿಂದ ನಾನು ನೋಡಿ ಈ ಚೈನ್ ಗ್ಯಾಪ್ ಇದೆಯಲ್ಲ, ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ, ಅಲ್ಲಿಗೆ ನಾನು 3 ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ 3, ಇದ್ರ ಪಕ್ಕದಲ್ಲಿರೋ ಡಬಲ್ ಕ್ರೋಶೆಗೆ 3 ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ನೋಡಿ ಇಲ್ಲಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಇಲ್ಲಿಂದ ನೋಡಿ ಫಸ್ಟ್ ನಾನಿಲ್ಲಿ 1 2 3 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಟ್ರಿಪಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ನಾನು ಹಾಕೋತಾ ಇದ್ದೀನಿ. ನೋಡಿ ಹೀಗೆ
ಇವಾಗ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ, ಮತ್ತು ಟ್ರಿಪಲ್ ಕ್ರೋಶೆ ಈ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ಮತ್ತು 3 ಚೈನು, 1 ಟ್ರಿಪಲ್ ಕ್ರೋಶೆ, ಮತ್ತು 3 ಚೈನು, 1 ಟ್ರಿಪಲ್ ಕ್ರೋಶೆ, ಮೂರು ಚೈನು, 1 ಟ್ರಿಪಲ್ ಕ್ರೋಶೆ. ನೋಡಿ ಇದೇ ರೀತಿ ನಿಮ್ಗೆ ಎಷ್ಟು ಲೆಂತಲ್ಲಿ ಹ್ಯಾಂಡಲ್ ಬೇಕೋ ನೀವು ಎಷ್ಟು ಲೆಂತಲ್ಲಿ ಹಾಕ್ಕೋಬೋದು. ಇದೇ ರೀತಿ 10 ಸಾರಿ ಹಾಕ್ಕೊಂಡು ನಾನು ಇಲ್ಲಿಗೆ ಯಾವ ರೀತಿ ಜಾಯಿನ್ ಮಾಡೋದಂತ ತೋರಿಸ್ತೀನಿ. ನೋಡಿ ನಾನಿಲ್ಲಿ 10 ಸಾರಿ ಹಾಕ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 9 10. ಇವಾಗ ಇದನ್ನು ನೋಡಿ ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಇಲ್ಲಿಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಈಗ ಇಲ್ಲಿಂದ ನೋಡಿ ಈ ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ನಾನು 3 ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇದ್ರ ಪಕ್ಕದಲ್ಲಿ 3 ಸಿಂಗಲ್ ಕ್ರೋಶೆ, ಈಗ ಇಲ್ಲಿ ಬಿಟ್ಬಿಡಬೇಕು. ಮತ್ತು ಈ ಕಡೆ ಸೈಡಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ 3 ಸಿಂಗಲ್ ಕ್ರೋಶೆ. ಇಲ್ಲಿ ಇದ್ರ ಪಕ್ಕದಲ್ಲಿ ಈ ಲೂಪ್ ಇದೆಯಲ್ಲ, ಈ ಲೂಪಲ್ಲಿ ನಾವು 3 ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸೇಮ್ ನಾನು ಇಲ್ಲಿ ತೋರಿಸಿದ್ನಲ್ಲ ಇದೇ ರೀತಿ ಈ ಕಡೆ ಸೈಡ್ ಕೂಡ ನಾನು ಹಾಕೋತಾ ಇದ್ದೀನಿ. ಇವಾಗ ಇದೇ ರೀತಿ ಈ ಕಡೆ ಸೈಡ್ ಕೂಡ ಹಾಕ್ಕೊಂಡು ಜಾಯಿನ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಈ ಸೈಡಲ್ಲಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ನಾನು ಈ ಚೈನ್ ಗ್ಯಾಪ್ ಇದೆಯಲ್ಲ, ಈ ಚೈನ್ ಗ್ಯಾಪಿಗೆ 3 ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಇವಾಗ ಅದ್ರ ಪಕ್ಕದಲ್ಲಿರೋ ಚೈನ್ ಗ್ಯಾಪಿಗೆ 3 ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನಾನು ಇದನ್ನು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಒಂದಿಷ್ಟು ದೌಲನ್ನು ಬಿಟ್ಬಿಟ್ಟು ಕಟ್ ಮಾಡಿಕೊಂಡು ಮೇಲ್ಭಾಗಕ್ಕೆ ಎಳ್ಕೊತಾ ಇದ್ದೀನಿ. ಇವಾಗ ಇದನ್ನು ಒಳಭಾಗಕ್ಕೆ ತೋರಿಸ್ಕೊತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಈ ಎಕ್ಸ್ಟ್ರಾ ಇರೋ ಉಲ್ಲನ್ ಇದೆಯಲ್ಲ, ಇದನ್ನು ಕಟ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ನಮಗೆ ಬ್ಯಾಗು ರೆಡಿಯಾಗಿದೆ. ನೋಡಿ ಈ ರೀತಿ ಬಂದಿದೆ. ನೋಡಿ ಒಳಭಾಗದಲ್ಲಿ ಈ ರೀತಿ ಇದೆ. ನೋಡಿ ಹೊರಭಾಗದಲ್ಲಿ ನಿಮ್ಗೆ ಈ ರೀತಿ ಕಾಣಿಸ್ತಿದೆ. ಸೊ ನೋಡಿ ಕಂಪ್ಲೀಟಾಗಿ ರೆಡಿ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ಇದನ್ನು ನೀವು ದೊಡ್ಡ ಸೈಜಲ್ಲಿ ಬೇಕಾದರೂ ಹಾಕ್ಕೋಬೋದು. ನೋಡಿ ಇಲ್ಲಿ ಸೆಂಟ್ರಲ್ಲಿ ಈ ರೀತಿ ಬರುತ್ತೆ. ನೀವು ಬೇಕಾದ್ರೆ ಇಲ್ಲಿಗೆ ಸ್ಟಿಚ್ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಯಾವುದೇ ರೀತಿ ಸ್ಟಿಚ್ ಮಾಡಿಲ್ಲ, ಇದೇ ರೀತಿ ನಾನು ಓಪನ್ ಬಿಟ್ಕೊಂಡಿದ್ದೀನಿ. ಸೊ ಫೈನಲಿ ಫಿನಿಶ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಇದನ್ನು ನೀವು ದೊಡ್ಡ ಸೈಜಲ್ಲಿ ಬೇಕಾದರೂ ಹಾಕ್ಕೋಬೋದು. ಸೊ ದೊಡ್ಡ ಸೈಜಲ್ಲಿ ಹಾಕ್ಕೊಳ್ಳೋರು ಹ್ಯಾಂಡಲ್ನ ಸ್ವಲ್ಪ ಭದ್ರವಾಗಿ ಹಾಕ್ಕೊಳ್ಳಿ. ಸೊ ನೋಡಿ ಒಳಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ನಿಮಗೆ ಸೆಂಟ್ರಲ್ಲಿ ಪ್ಲೇನ್ ಆಯಿತು ಅನ್ನೋರು ಸೆಂಟ್ರಿಗೆ ಒಂದು ಬೀಡ್ಸ್ನ ಹಾಕ್ಕೋಬೋದು. ಆ ಸೈಡು ಈ ಸೈಡು ಸೆಂಟ್ರಿಗೆ ಒಂದು ಬೀಡ್ಸ್ನ ಸ್ಟಿಚ್ ಮಾಡ್ಕೋಬೋದು. ಸೊ ನೋಡಿ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್,
ಹುಲ್ಲನ್ನು ಬಳಸ್ಕೊಂಡು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.